ನಮಸ್ಕಾರ. ನಾನು ಡಾಕ್ಟರ್ ಸೂರಜ್ ಕೌಜಲ್ಗಿ. ಕೃಷಿ ವಿಜ್ಞಾನ ಕೇಂದ್ರ ತುಕಾನಟ್ಟಿ ಅಲ್ಲಿ ಪಶುವೈದ್ಯನೇ ಕೆಲಸ ಮಾಡ್ತಾ ಇದ್ದೇನೆ. ಸೊ, ಸೈಲೇಜ್ ಅಥವಾ ರಸಮೇವು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ಸೊ, ರಸಮೇವನ್ನ ನಾವು ಯೂಶುವಲಿ 2 ಬೆಳೆಗಳಿಂದ ಮಾಡ್ತೀವಿ. ಒಂದು ಗೋವಿನ ಜೋಳ. ಪ್ರಪ್ರಥಮವಾಗಿ ನಾವು ಕನ್ಸಿಡರ್ ಅದನ್ನೇ ಮಾಡಬೇಕು. ಆಮೇಲೆ ನಮ್ಮ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಈ ಜಿಲ್ಲೆಗಳಲ್ಲಿ ಕಬ್ಬಿನ ವಾಡಿ ಅಂತೀವಿ ನಾವು. ಅಂದ್ರೆ ಕಬ್ಬಿನ ಮೇಲೆ ಏನು ಬೆಳೆದಿರುತ್ತಲ್ಲ ಎಲೆಗಳು, ಆ ಭಾಗವನ್ನ ನಾವು ಕೂಡ ಸೈಲೇಜ್ ಮಾಡ್ಬೋದು. ಆಮೇಲೆ ಈ ಸಿರ್ಸಿ ಸೈಡ್ ಹೋದ್ರೆ ಪೈನಾಪಲ್ ಸೈಲೇಜ್ ಆ ಥರದ ಪಾಪ್‌ಗಳಿಂದನೂ ಮಾಡ್ತಾರೆ. ಬೇರೆ ಬೇರೆ ಇದಾವೆ. ಬಟ್ ಮುಖ್ಯವಾಗಿ ನಾವು ಸೈಲೇಜ್ ಅಂದ್ರೆ ಗೋವಿನ ಜೋಳ ಕನ್ಸಿಡರ್ ಮಾಡಬೇಕು. ಸೊ, ಗೋವಿನ ಜೋಳ 65ರಿಂದ 75 ದಿನ ಅಂದ್ರೆ ಹಲಗಾಳ ಆ ಸ್ಥಿತಿಯಲ್ಲಿ ಇರುವಾಗ ಅದನ್ನ ನಾವು ಕತ್ತರಿಸ್ಕೊಂಡ್ ಬಂದು ಚಾಫ್ ಕಟ್ರ್ ಅಂದ್ರೆ ಮೇವು ಕತ್ತರಿಸೋ ಮಷೀನಲ್ಲಿ ಹಾಕಿ 1ರಿಂದ 1.5 ಇಂಚ್ ಈ ಸೈಜಲ್ಲಿ ಇರುವಾಗ ಕಟ್ ಮಾಡಬೇಕು. ಕಟ್ ಮಾಡಿ ಅದನ್ನ ನಾವು 1 ಟನ್ ಮೇವಿಗೆ 4ರಿಂದ 5 ಲೀಟರ್ ನೀರು, ಆಮೇಲೆ 3ರಿಂದ 4 ಕೆಜಿ ಬೆಲ್ಲ, 1 ಕೆಜಿ ಮಿನರಲ್ ಮಿಕ್ಸ್ಚರ್ ಅಥವಾ 1 ಕೆಜಿ ಸೈಲೇಜ್ ಕಲ್ಚರ್ ಅದನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ, ಆ 4ರಿಂದ 5 ಲೀಟರ್ ಏನು ನೀರಿರುತ್ತಲ್ಲ ಮಿಕ್ಸ್ ಮಾಡಿರುವಂಥ ನೀರನ್ನ ಈ 1 ಟನ್ ಕತ್ತರಿಸಿರುವಂಥ ಮೇವಿಗೆ ಸಿಂಪಡಣೆ ಮಾಡಿ, ಅದನ್ನ ಈ ತರ ಸೈಲೇಜ್ ಬ್ಯಾಗ್ ಅಥವಾ ಸೈಲೇಜ್ ಬ್ಯಾಗ್‌ಗಳನ್ನ ಸಿಗ್ತಾವೆ. ಯೂರಿಯಾ ಬ್ಯಾಗ್ ಇರ್ತಾವಲ್ಲ ಆ ಥರ ಬ್ಯಾಗ್ಸ್ ಇರ್ತಾವ. ಅದು 500 ಕೆಜಿ, 1 ಟನ್, 2 ಟನ್ ಈ ತರ ಬ್ಯಾಗ್ಸ್ ಇರ್ತಾವ. ಅದರಲ್ಲಿ ಅಥವಾ ಈ ತರ ನಾವು ಬಿನ್ಸ್ ಮಾಡ್ಕೊಂಡಿದೀವಿ ಏನು ನೀರಿನ ಬ್ಯಾರಲ್ ಇರ್ತಾವಲ್ಲ ಇದರಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಇದರಲ್ಲಿ ಏನು ನಾವು ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ತುಂಬಬೇಕಾದ್ರೆ ಇದನ್ನ ತುಳಿತಾ ತುಂಬಬೇಕು. ಯಾಕಂದ್ರೆ ತುಳಿದೇ ತುಂಬಿದ್ರೆ ಏನಾಗುತ್ತೆ ಅಲ್ಲಿ ಏರ್ ಪೋರ್ಸ್ ಅಥವಾ ಏರ್ ಗ್ಯಾಪ್ ಆಗುತ್ತೆ. ಅಂದ್ರೆ ಒಳಗಡೆ ಗಾಳಿ ತುಂಬ್ಕೊಳುತ್ತೆ. ಸೊ, ಗಾಳಿ ತುಂಬ್ಕೊಂಡ್ರೆ ಏನಾಗುತ್ತೆ ಆ ಸೈಲೇಜಿನ ಕ್ವಾಲಿಟಿ ಏನೈತಿ ಕೆಟ್ಟೋಗ್ಬಿಡುತ್ತೆ. ಸೊ, ಅದಕ್ಕಾಗಿ ನಾವೇನ್ ಹೇಳ್ತೀವಿ ಇದನ್ನ ತುಂಬಬೇಕಾದ್ರೆ ಕಂಪಲ್ಸರಿ ತುಳಿತಾ ತುಂಬಬೇಕು. ಆಮೇಲೆ ತುಂಬಿ ಇಟ್ಮೇಲೆ ಇದನ್ನ ಕ್ಲೋಸ್ ಮಾಡಿ 40ರಿಂದ 45 ದಿನ ಇದನ್ನ ನಾವು ಹಂಗೆ ಬಿಡಬೇಕು. ಸೊ, ಇದು ಫರ್ಮೆಂಟ್ ಆಗುತ್ತೆ. ಫರ್ಮೆಂಟ್ ಅಂದ್ರೆ ಕಳಿಯೋದು. ಸೊ, ಕಳೆದ ಮೇಲೆ ಏನಾಗುತ್ತೆ ಅದರಿಂದ ಈ ಹಣ್ಣುಗಳು ಮಾವಿನ ಹಣ್ಣು ಹೆಂಗ್ ಸ್ಮೆಲ್ ಬರುತ್ತಲ್ಲ ಆ ಥರ ಸ್ಮೆಲ್ ಬರುತ್ತೆ ನಮ್ಗೆ. ಸೊ, ಆ ಸ್ಮೆಲ್ 45 ದಿನ ಆದ್ಮೇಲೆ ಅದು ಫರ್ಮೆಂಟ್ ಆಗಿರುತ್ತೆ. ಅದನ್ನ ನಾವು ಡೈಲಿ ಏನೈತಪ್ಪ ಒಂದ್ಸಲ ಓಪನ್ ಮಾಡಿದ್ವಿ ಅಂದ್ರೆ ದಿನ ಯೂಸ್ ಮಾಡ್ತಾ ಹೋಗ್ಬೇಕು. ನಾವು ಒಂದಿನ ಯೂಸ್ ಮಾಡಿ ಪ್ಯಾಕ್ ಮಾಡಿಟ್ಟು ಒಂದ್ ಸ್ವಲ್ಪ ದಿನ ಬಿಟ್ಟು ಯೂಸ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ ಅದ್ರಲ್ಲಿ ಫಂಗಸ್ ಡೆವಲಪ್ ಆಗುತ್ತೆ. ಅಂದ್ರೆ ಬೂಸ್ಟರ್ ಬೆಳೆಯುತ್ತೆ ಅದ್ರ ಮೇಲೆ. ಅದನ್ನ ತಿನ್ಸಿದ್ರೆ ಏನಾಗುತ್ತೆ ಈ ಆಕಳು ಎಮ್ಮೆಗಳಲ್ಲಿ ಬೇದಿದ್ ಚಾಲು ಆಗುತ್ತೆ. ಸೊ, ಅದಕ್ಕಾಗಿ ನಾವೇನ್ ಹೇಳ್ತೀವಿ ಕಂಪಲ್ಸರಿ ಒಂದ್ಸಲ ನಾವು ಬ್ಯಾಗ್ ಅಥವಾ ಈ ಬಿನ್‌ಗಳನ್ನ ಓಪನ್ ಮಾಡಿದ್ರೆ ತೆಗೆದ್ರೆ ಡೈಲಿ ಪ್ರತಿದಿನ ಯೂಸ್ ಮಾಡ್ತಾ ಇರ್ಬೇಕು, ಅದನ್ನ ಹಾಕ್ತಾ ಇರ್ಬೇಕು. ಆಮೇಲೆ ಇದು ಕ್ವಾಲಿಟಿ ಹೆಂಗ್ ಅಸೆಸ್ ಮಾಡ್ಬೋದು ನಾವು ಕರೆಕ್ಟಾಗಿ ಐತೋ ಇಲ್ಲೋ ಅಂತ ಹೆಂಗ್ ನೋಡ್ಬೋದು ಅಂತಂದ್ರೆ ಒಂದನೇದು ಅದ್ರ ಸ್ಮೆಲ್‌ನಿಂದ ಅದ್ರ ವಾಸನೆಯಿಂದ ಒಳ್ಳೆ ಹಣ್ಣಿನ ವಾಸನೆ ತರ ಬರುತ್ತೆ. ಆಮೇಲೆ 2ನೇದು ಅಂತಂದ್ರೆ ಅದ್ರ ಬಣ್ಣ. ಇದ್ರ ಬಣ್ಣ ಹಸಿರು ಒಂಚೂರು ಬಂಗಾರದ ಬಣ್ಣದ ತರ ಬರುತ್ತೆ. ಸೊ, ಇದು ಬಂತಪ್ಪ ಅಂದ್ರೆ ಏನೈತಿ ಇದು ಕರೆಕ್ಟಾಗಿ ಆಗಿದೆ ಅಂತ ತಿಳ್ಕೊಬೋದು. ಆಮೇಲೆ ಇದನ್ನ ಎಷ್ಟು ಹಾಕ್ಬೇಕು ನಾವು? ಸೊ, ಪ್ರತಿದಿನ ನಮ್ಮ ದನಗಳಿಗೆ 10ರಿಂದ 15 ಕೆಜಿ ಆಕಳುಗಳಿಗೆ ಎಮ್ಮೆಗಳಿಗೆ ಹಾಕ್ಬೋದು. ಆಮೇಲೆ ಆಡು ಮತ್ತೆ ಕುರಿದು ಅಂದ್ರೆ 1ರಿಂದ 2 ಕಿಲೋ ವರೆಗೂ ಹಾಕ್ಬೋದು. ಆಮೇಲೆ ಹಂದಿಗಳಿಗಾದ್ರೆ 10ರಿಂದ 15 ಕೆಜಿ ಹಾಕ್ಬೋದು. ಸೊ, ಇದ್ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಆಗಿರೋದ್ರಿಂದ ಈ ನಮ್ಮ ದನಗಳು ಅಥವಾ ಆಡು ಕುರಿಗಳೇನೈತಿ ಜಾಸ್ತಿ ತಿಂತಾವ. ಆಮೇಲೆ ಇಳುವರಿನೂ ಇದರಲ್ಲಿ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಪ್ರೊಪಿಯಾನಿಕ್ ಪ್ರಿಕರ್ಸರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಹಾಲಿನ ಉತ್ಪಾದನೆ ಮಾಡ್ಲಿಕ್ಕೆ ಏನ್ ಶುಗರ್ಸ್ ಬೇಕಲ್ಲ ಅದನ್ನ ಇದರಲ್ಲಿ ಡೆವಲಪ್ ಆಗಿರ್ತಾವ. ಸೊ, ಅದಕ್ಕಾಗಿ ಸೈಲೇಜ್ ಅಥವಾ ರಸಮೇವು ಏನೈತಿ ರೈತರಿಗೆ ಇದೊಂದು ಬಹುಮುಖ್ಯವಾದಂತ ನಮ್ಮ ರೈತರು ಸಾಕಿರುವಂತ ದನು ಪಶುಗಳಿಗೆ ಆಹಾರವನ್ನಾಗಿ ಉಪಯೋಗ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಂತೀನಿ.